ನಾವು ವಿಚಾರ ಮಾಡಬೇಕು. ಸ್ವಲ್ಪ ನಮ್ಮಲ್ಲಿ ಪ್ರಜ್ಞೆ ಆದ. ನಾವು ದೇಶಕ್ಕೆ ಅನ್ನ ಹಾಕಂತ ರೈತರು ಅವರು 9 ದಿನಕ್ಕೆ ಕಾಲಿಟ್ಟಾರ. ನಾವು 9 ತಾಸೂ ಆಗಿಲ್ಲ. ನಮ್ಮ ಕೈಲಿ ಹೋರಾಟ ಮಾಡುದು ಯಾಕಂತಂದ್ರೆ ನೀಡ್ತು ಇಲ್ಲ ಅಂತ ಕಾಣ್ತಾವ. ಅದು ಹಂಗ ಮಾಡುದಿಲ್ಲ. ಇವತ್ತು ನಾವು ಕೈ ಹಾಕಿದಂದ್ರ ಇದು ದಂಡಿಗೆ ಬಿಡೋನು. ಅವ್ರು ನಮ್ಮೊಳಗೆ ಇಬ್ರು ಅಂತಂದ್ರೆ ಆಗಬಾರ್ದು. ಇದು ನಾ ನಿಜವಾದ ಮಾತಾಡ್ತೀವಿ. ನಮ್ಗೆ ಯಾರಿಗೆ ಸುಖ ಸಿಗೋದಿಲ್ಲ. ಮತ್ತೆ ಇದು ನೆನಪಿಟ್ಕೋರಿ. ಮತ್ತೆ ಇನ್ನೊಂದು, ನಾವು ರೈತರ ಬೆಂಬಲವಾಗಿರ್ತಾರ ಅವ್ರ ಹತ್ತಾರ. ಈಗ ರಾಜಕಾರಣಿಗಳು ಬೆನ್ನಲ್ ಯಾಕಿರ್ತಾರಂದ್ರೆ ಅವ್ನು ಬೆನ್ನ ನರ ಮುರಿದಿರ್ತಾರ. ಕಿಮ್ಮತ್ ಕೊಡಂಗಿಲ್ಲ ಅವರು. 5 ವರ್ಷನವರು ಅಷ್ಟು ಡಿಮಾಂಡ್ ಆಗ್ಯಾರ ಅವರು. ನಾವು ಅಂದಿದ್ದು ಯಾರು ಸರ್ವಾಧಿಕಾರ ಮಾಡ್ತಾರ ಅವರು. ಅದಕ್ಕೆ ಅವ್ರಿಗೆ ಕಿಮ್ಮತ್ ಕೊಡೋದು. ಈ ಸದ್ದ ಆರಕ್ಷಣೆ ದಳದವ್ರು ಯಾರು ನಮ್ಮಂತಾರಪ್ಪ, ಅವ್ರಿಗೆ ಬಟ್ಟು ಮಾಡೋದು, ನಿನಗೆ ಬಟ್ಟು ಮಾಡೋದು. ಈ ಕಾಲ ಹಗರಣ ಮಾಡ್ತಾರೆ ಇವ್ರು. ಬರೇ ಯಾಕೆ ಗ್ಯಾರಂಟಿ ಮಾಡಕ್ಕೆ ಯಾರಿಗೆ ಕೇಳಿದ್ರು ಇಲ್ಲಿ ಬೆಂಬಲ ಬೆಲೆ ಮಾಡ್ಲಕ್ಕ ಒಟ್ಟು ಫ್ಯಾಕ್ಟ್ರಿಗಳು ಅವರು ಯಾರಪ್ಪನ ಫ್ಯಾಕ್ಟ್ರಿಗಳು ನಮ್ಮನಿಂದ ಆಗಿರಿ. ನೀವು ನಮ್ಮನಿಂದ ನೀವು ಆದವರು ಮಾಲಕರು. ಈ ಸದ್ದ ನಿಮ್ದು ಏನು ಫ್ಯಾಕ್ಟ್ರಿ ಒಂದು 10 ಕೋಟಿ ಹೋಗ್ತೀವಿ. ನಮ್ಮ ರೈತಂದು ನಮ್ಮ ರೈತಗ ಪ್ರತಿ ಟನ್ಗೆ 3,500 ರೂಪಾಯಿ ಈಗಾಗಲೇ ಬೆಳಗಾವಿಯಲ್ಲಿ ನಡೆಯುವಂತ ಬೃಹತ್ತಾದಂತ ಹೋರಾಟದಲ್ಲಿ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರು, ರೈತ ಸಂಘಟನೆಗಳು, ಎಲ್ಲಾ ಪ್ರಗತಿಪರ ಎಲ್ಲಾ ಹೋರಾಟಗಾರರ ಒಕ್ಕೂಟದಿಂದ ನಡೆದಂತ ಹೋರಾಟದಲ್ಲಿ ಪ್ರತಿ ಟನ್ನಿಗೆ 3,200 ರೂಪಾಯಿ ಒಪ್ಪಂದಾಗಿದ್ದು ಕಾರ್ಖಾನೆಗಳು ಕೊಡುವಂಥದ್ದು. ಈಗ ನಾವು ಕೇಳ್ತಾ ಇರೋದು 3,500 ರೂಪಾಯಿ. ಆದ್ರೆ ಇಲ್ಲಿ ಕೆಲವೊಂದು ಕಾನೂನುಗಳು ಯಾವ ತರ ಬಿಡುಗಡೆ ಆಗ್ಲಿಕ್ಕತ್ತಾವ ಅಂದ್ರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಹೇಳಕತ್ತಾವಂದ್ರೆ, ನಾವು ಏನು ರೈತರ ಮಕ್ಕಳು, ನಾವು ರೈತರಾಗಿ ಇರೋನು, ನಾವು ಬೆಂಬಲ ಬೆಲೆ ಕೇಳೋನು. ಬೆಂಬಲ ಬೆಲೆ ಸಿಗುವವರೆಗೂ ನಾವು ಇಲ್ಲಿ ಬೇಡ ಸಾಕು ಅಂತ ರೈತ ಏನಾದ್ರೂ ವಿಚಾರ ಮಾಡಿದ್ದಾನೆ ಅಂತ ನನಗನ್ಸುತ್ತೆ. ಅಲ್ಲಪ್ಪ, ನಾನಂತೀನಿ ನೀನು ಕಳಿಸಿದ ಕಬ್ಬಿನಿಂದ ಆತ ಕೇವಲ ಸಕ್ಕರೆ ಮಾತ್ರ ಉತ್ಪಾದನೆ ಮಾಡುವುದಿಲ್ಲ ಪುಣ್ಯಾತ್ಮರ. ಅದೇ ಕಬ್ಬಿನಿಂದ ಎಥಿನಾಲ್ ಅನ್ನು ತಯಾರು ಮಾಡ್ತಾರೆ 50 ಲೀಟರ್.